ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಆಗ್ರಹಿಸಿದಂತೆ ಬೆಂಗಳೂರಿನಲ್ಲಿ ಸಿಎಂ ನಿವಾಸದೆದುರು ಇವತ್ತು ಮಹದಾಯಿ ಧರಣಿ ನಿರತರು ಒಂದು ಪ್ರತಿಭಟನೆ ನಡೆಸಿದ್ರು। ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಏನು ಮಹದಾಯಿ ಹೋರಾಟದ ಅಧ್ಯಕ್ಷ ವೀರೇಶ್ ಸೊಬರದಮಠ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಆಗ್ರಹಿಸಿದ್ರು। ಮಹದಾಯಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿ ಅಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಒಂದು ಸ್ಪಷ್ಟನೆಯನ್ನ ನೀಡಬೇಕು, ಯಾಕಂದ್ರೆ ಅವ್ರಿಗೂ ಕೂಡ ಇದರ ಜವಾಬ್ದಾರಿ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು। ಜೊತೆಗೆ ನಗರದ ಫಿಲ್ಮ್ ಚೇಂಬರ್ ನಿಂದ ಸಿಎಂ ನಿವಾಸದವರೆಗೆ ಕಾಲ್ನಡಿಗೆಯಲ್ಲಿ ಹೋಗುವ ಮೂಲಕ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು। ಅಷ್ಟೇ ಅಲ್ಲದೆ ದೆಹಲಿಗೆ ಅಂದ್ರೆ ಪ್ರಧಾನಿಗಳ ಬಳಿಯಲ್ಲಿ ಸರ್ವಪಕ್ಷ ನಿಯೋಗವನ್ನ ಕೊಂಡೊಯ್ಯಿರಿ ಅನ್ನುವಂತ ನಿಟ್ಟಿನಲ್ಲಿ ಮೈಸೂರಿಗೂ ಕೂಡ ಹೋಗೋದಕ್ಕೆ ಸದ್ಯ ನಿರ್ಧರಿಸಿದ್ದಾರೆ। ಇದು ಬೆಂಗಳೂರಿನಲ್ಲಿ ಮಹದಾಯಿ ಹೋರಾಟಗಾರರಾದಂತ ವೀರೇಶ್ ಸೊಬರದಮಠ ಮಾತನಾಡ್ತಾ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಕೂಡ ಮಹದಾಯಿ ವಿಚಾರದಲ್ಲಿ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ, ರಾಷ್ಟ್ರೀಯ ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷರವರು ಅವರು ಕೂಡ ಹೇಳಿಕೆಯನ್ನು ನೀಡಬೇಕಾಗುತ್ತೆ, ಜೊತೆಗೆ ಪ್ರಧಾನಿ ಕೂಡ ಅದನ್ನ ಮಧ್ಯಪ್ರವೇಶ ಮಾಡಿ ಬಗೆಹರಿಸಬೇಕಾಗುತ್ತೆ। ಒಟ್ಟಾರೆ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯವನ್ನ ಮರೆತು ಮಹದಾಯಿ ಹೋರಾಟಕ್ಕೆ ಕಳಸಾ ಬಂಡೂರಿ ಹೋರಾಟಕ್ಕೆ ಸಾಥನ್ನ ಕೊಡಬೇಕು ಮತ್ತೆ ನೀರು ತರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನೆಯಲ್ಲಿ ಅವರೊಂದು ಆಗ್ರಹವನ್ನ ಮಾಡಿದ್ದಾರೆ। ಸ್ವತಃ ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು, ಕೇವಲ ಇದು ಬಿಜೆಪಿದು ಅಥವಾ ಜೆಡಿಎಸ್ ದಲ್ಲ, ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಉತ್ತರ ಕೊಡಬೇಕಾಗುತ್ತೆ, ಉತ್ತರದಾಯಿತ್ವ ಆಗುತ್ತೆ, ಅವರು ಕೂಡ ಉತ್ತರ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಯಾರ್ದು ಇನ್ನು ಮಹದಾಯಿ ಹೋರಾಟಗಾರರ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ಮಾತುಕತೆ ನಡೆಸಿದ್ದಾರೆ। ಹಾಗಿದ್ರೆ ಹೋರಾಟಗಾರರು ಯಾವ ರೀತಿಯಾದಂತಹ ಆಗ್ರಹವನ್ನು ಮಾಡಿದ್ದಾರೆ ಮತ್ತೆ ನಮ್ಮ ಪ್ರತಿನಿಧಿ ಜೊತೆ ಏನೆಲ್ಲ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬನ್ನಿ। ಬೆಂಗಳೂರು ಬಂದ ಕೆಲ 15 ದಿನಗಳ ಹಿಂದೆ ಬಿಜೆಪಿ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರಿ, ಖುದ್ದಾಗಿ ಮತ್ತೆ ಬೆಂಗಳೂರಿಗೆ ಒಂದು ಸಿಎಂ ನ ಭೇಟಿ ಮಾಡಬೇಕು ಅಂತಿದ್ರಿ, ಖುದ್ದಾಗಿ ಆ ಒಂದು ಮಹದಾಯಿ ಒಂದು ಹೋರಾಟ ನೇತೃತ್ವ ವಹಿಸಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಬನ್ನಿ, ಅವ್ರನ್ನೇ ಮಾತಾಡ್ಸೋಣ। ಸರ್, ಮೊದಲನೇದಾಗಿ ಇವತ್ತು ಬೆಂಗಳೂರಿಗೆ ಬಂದಿರೋ ಉದ್ದೇಶ? ನಾವು ಮೊನ್ನೆ ದಿನ ಒಂದು ಪ್ರತಿಭಟನೆ ಮಾಡ ಬಂದ ಸಂದರ್ಭದಲ್ಲೇ ನಾವು ಹೇಳಿ ಕೇಳಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ। ಇವತ್ತೂ ಕೂಡ ನಾವು ಮನವಿ ಕೊಡಕ್ಕೆ ಬಂದಿದ್ದೇವೆ, ಆಲ್ ಪಾರ್ಟಿ ಮೀಟಿಂಗು ಎಂದು ನೀವು ಡೇಟ್ ಫಿಕ್ಸ್ ಮಾಡ್ತೀರಿ, ಯಾವ ನಿಟ್ಟಿನಲ್ಲಿ ಇವ್ರನ್ನೆಲ್ಲರನ್ನ ಕರ್ಕೊಂಡೋಗಿ ಈ ಒಂದು ಪ್ರಧಾನಮಂತ್ರಿ ಒತ್ತಡ ಹಾಕ್ತಾರೆ, ಮತ್ತು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು, ಈ ಒಂದು ಎಲ್ಲ ರೀತಿಯಿಂದ ರಾಷ್ಟ್ರೀಯ ಪಕ್ಷಗಳ ನಾಯಕರ ಬೆಳವಣಿಗೆ ಆಗಬೇಕು। ಇವತ್ತು ರಾಜ್ಯದ ಹಿತ ಕಾಪಾಡುವುದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ವಿನಃ ಒಂದು ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು, ಆ ನಿಟ್ಟಿನಲ್ಲಿ ಅವ್ರಿಗೆ ಒತ್ತಡ ಹಾಕಲಿಕ್ಕೆ ನಾವು ಬಂದಿದ್ದೇವೆ। ಅವರು ಬಂದು ಅವ್ರನ್ನ ಭೇಟಿ ಆಗೋವರೆಗೆ ನಾವು ಇಲ್ಲೇ ವೇಟ್ ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿಸುವಂಥ ವ್ಯವಸ್ಥೆನೂ ಮಾಡಿ ಅಂತಲೂ ನಾವು ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ। ಇನ್ನೊಂದು ಕಡೆ ಏನಂತಂದ್ರೆ ಈ ಕಳೆದ 15 ದಿನಗಳಿಂದ ನಿಮಗೆ ಗೊತ್ತಿರಂಗೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಚೇರಿ ಮುಂದೆ 5 ದಿನ ಪ್ರತಿಭಟನೆ ಮಾಡಿದ್ರಿ, ಇನ್ನು ಆ ವಿಚಾರ ಸಂದರ್ಭದಲ್ಲಿ ಮನವೊಲಿಸೋ ಏನು ಪ್ರಗತಿಗಳೆಲ್ಲ ಆಗಿತ್ತು, ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಏನು ಬಂತು, ಮತ್ತು ದಿಢೀರ್ ಅಂತ ಈ ಥರ ಬೆಂಗಳೂರಿಗೆ ಬಂದಿದ್ರಲ್ಲ ಹೇಗೆ ಅಂತ? ನೋಡಿ, ಯಡಿಯೂರಪ್ಪಜಿ ಮಾತು ಕೊಟ್ಟಿದ್ದರು, ಆ ಮಾತಿನ ಪ್ರಕಾರ ನಾವು ಬಂದಿದ್ವಿ, ಅವರು ಕೊನೆಗೆ ನಮಗೆ ಬಂದು ವೇದಿಕೆಗೆ ನನಗಾಗಲ್ಲ ಇಷ್ಟೇ ಮಾಡೋದು, ನೀವೇನಾದ್ರು ಮಾಡ್ಕೊಳ್ಳಿ ಅಂದರು, ಆಯಿತು ಅಂತೇಳಿ ನಾವು ಅವ್ರ ಬಗ್ಗೆ ಮಾತನಾಡೋ ಹಕ್ಕು ನಮಗಿಲ್ಲ। ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರಿಗೆ ರಾಜ್ಯದ ಹಿತ ಕಾಪಾಡೋ ಹಕ್ಕಿದೆ, ರಾಜ್ಯದ ಮುಖ್ಯಮಂತ್ರಿಯವ್ರಿಗೆ ನಾವು ಒತ್ತಡ ಹಾಕ್ತೀವಿ, ಅವ್ರು ಮಾಡಿಕೊಡ್ಬೇಕು, ಅವರು ನನಗೆ ಆಗಲ್ಲ ಮಾಡೋಕ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು, ನಾವೇನು ಮಾಡೋಕ್ಕಾಗಲ್ಲ, ಇಡೀ ನಾಡಿನ ರೈತರೆಲ್ಲ ನಾವು ಒಗ್ಗಟ್ಟು ಹಾಕ್ತೀವಿ। ಹೇಳ್ತಾ ಇದ್ರಿ ನೀವು, ಸಿಎಂ ಸಿದ್ದರಾಮಯ್ಯ ಅವರು ಗೋವಾ ಮುಖ್ಯಮಂತ್ರಿ ಜೊತೆ ಮಾತಾಡಬೇಕು ಮತ್ತು ಈ ವಿಚಾರ ಪ್ರಧಾನಮಂತ್ರಿಯವರಿಗೆ ಹೋಗಬೇಕು ಅಂತೇಳಿ, ಆ ವಿಚಾರವಾಗಿ ಏನು ಹೇಳ್ತೀವಿ? ಗೋವಾ ಮುಖ್ಯಮಂತ್ರಿಯವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಅದು ಭಾಳ ಹೇಳಿಕೆ ಅಷ್ಟೊಂದು ತೃಪ್ತಿಕರ ತರುವಂಥದ್ದಲ್ಲ। ಒಂದು ಕಡೆಗೆ ಲೆಟರ್ ಕೊಡ್ತಾರೆ, ಇನ್ನೊಂದು ಕಡೆಗೆ ನೀರು ಕೊಡಲ್ಲ ಅಂತಾರೆ, ಅಥವಾ ಇನ್ನೊಂದು ಕಡೆಗೆ ಕರ್ನಾಟಕ ಚುನಾವಣೆ ಮುಗದಿಂದ ಮಾತುಕತೆಗೆ ಬನ್ನಿ ಅಂತಾರೆ, ಇವೆಲ್ಲವನ್ನು ಬೆಳವಣಿಗೆ ನೋಡಿದಾಗ ಇದು ಒಂಥರ ಗೊಂದಲ ಇದೆ। ಇದಕ್ಕೆ ಪ್ರಧಾನಮಂತ್ರಿಯವರೇ ಮಧ್ಯ ಪ್ರವೇಶಿಸಬೇಕು। ನಾವು ನರಗುಂದಲ್ಲಿ ಹೋರಾಟ ಮಾಡಿದ್ದು ಪ್ರಾರಂಭದಲ್ಲೇ ಪ್ರಧಾನಮಂತ್ರಿ ಮಧ್ಯ ಪ್ರವೇಶಿ ನ್ಯಾಯ ಕೊಡಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೇ ನಾವು ಹೋರಾಟ ಮಾಡ್ತಾ ಇದ್ದಿದ್ದೀವಿ। ಯಾಕೆಂದರೆ 1972ರಲ್ಲಿ ಕೂಡ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗೂ ಇದೇ ರೀತಿಯ ಮಧ್ಯ ಪ್ರವೇಶ ನೀರು ಕೊಟ್ಟಿದ್ದಿದೆ, ತೆಲುಗು ಗಂಗಾದು ಇದೆ, ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವ್ರಿಗೆ ಇನ್ನೊಂದ್ಸಲ ಒತ್ತಡ ಹಾಕೋದು ರಾಜ್ಯದ ಮುಖ್ಯಮಂತ್ರಿಯವ್ರ ಜವಾಬ್ದಾರಿ, ಇಲ್ಲಿ ವಿರೋಧ ಪಕ್ಷದವ್ರನ್ನ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಮಾಡೋದು। ಒಂದೇಳೆ ಅದು ಕೂಡ ವಿಫಲ ಆದರೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ರೈತರನ್ನು ಕರ್ಕೊಂಡು ನಮ್ಮನ್ನೇ ಜಂತರ್ ಮಂತರ್ನಲ್ಲಿ ಕೂಡಿಸ್ತಿರೋ, ನೀವು ನಮ್ಮ ಜೊತೆಗೆ ಬರಬೇಕು, ಮಂತ್ರಿಮಂಡಲ ಬರಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ರಾಜ್ಯದ ಹಿತ ಕಾಪಾಡಲಿಕ್ಕೆ
ಇವತ್ತು ಗೋವಾ ಮುಖ್ಯಮಂತ್ರಿ ಹೇಗೆ ತಮ್ಮ ರಾಜ್ಯದ ಹಿತ ಕಾಪಾಡಲಿಕ್ಕೆ ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನೀವು ಕೂಡ ನೀರಿನ ಪರವಾಗಿ ಪ್ರಧಾನಮಂತ್ರಿಗೆ ಒತ್ತಡ ಹಾಕಲಿಕ್ಕೆ ನಮ್ಮ ರೈತರನ್ನ ಕರ್ಕೊಂಡು ನೀವು ಹೋರಾಟಕ್ಕೆ ಬರಬೇಕು ಅನ್ನುವಂಥ ಮನವಿ ಕೊಡ್ಲಿಕ್ಕೆ ಬಂದೆ ನಾವು. ಇನ್ನೊಂದು ಕಡೆ ಏನಂತಂದ್ರೆ ಮೊನ್ನೆ ಬಿಜೆಪಿ ಕಡೆಯಿಂದ ಯಾವುದೇ ರೀತಿ ಬಿಜೆಪಿ ಯಡಿಯೂರಪ್ಪ ಆಗ್ಬೋದು ಯಾರಿಂದ ಅವ್ರ ಕಡೆ ಯಾವುದೇ ರೀತಿ ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಮನವಿ ಕೊಡ್ಲಿಕ್ಕೆ ಸಿಎಂ ಬಂದಿದ್ದಾರೆ. ಹೇಗೆ ನೋಡಿ, ಮೊನ್ನೆ ನಡೆದಂಥ ಘಟನೆ ನಾನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಾ ಪದೇ ಪದೇ ಹೇಳಿ ಟೀಕಾ ಮಾಡಲಿಕ್ಕೆ ನಾನು ರಾಜಕಾರಣಿ ಅಲ್ಲ, ಹೇಳಿದ್ದನ್ನು ಹೇಳಲಿಕ್ಕೆ. ಇವತ್ತು ಅವರು ನಮ್ಮನ್ನು ಆಳುವವರು ಎಷ್ಟು ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಮಣ್ಣಿನ ದಿನದಲ್ಲಿ ಅವರು ಪಡಿಸಿದ್ದಾರೆ. ಅದ್ರ ಬಗ್ಗೆ ಮಾತನಾಡುವಂಥ ನಾವು ಆ ಮಟ್ಟಕ್ಕೆ ಹೋಗಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಡ ಹಾಕುವಂಥದ್ದಿದೆ. ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ನನಗೆ ಇದು ಜವಾಬ್ದಾರಿ ಸಂಬಂಧಪಡಲ್ಲ, ನನಗೆ ಆಗಲ್ಲ ಅಂತ ಹೇಳಿದರೂ ಕೂಡ ನಮಗೇನು ಮಾಡೋಕ್ಕಾಗಲ್ಲ. ನಾವು ಮುಂದಿನ ದಿನಮಾನದಲ್ಲಿ ಹೋರಾಟ ಮಾಡ್ತೀವಿ, ಇದನ್ನು ಬದಲಾವಣೆ ತರ್ತೀವಿ, ನೀರು ಹೆಂಗೆ ತರಬೇಕು ಅನ್ನುವಂಥದ್ದು ಹೋರಾಟ ಮುಖಾಂತರ ತರ್ತೀವಿ. ಇವತ್ತು ಮನವಿನ ಏನೋ ಸಿಎಂ ಅವ್ರಿಗೆ ಕೊಡಕ್ಕೆ ಬಂದಿದೆ, ಅದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಪಕ್ಷದಲ್ಲಿ ಇವತ್ತು ಮನವಿ ಅವರಿಗೆ ಸ್ವೀಕಾರ ಆಗಲಿಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅಂದರೆ ಇವತ್ತಿನ ನಡೆ ಏನಂತ ಮುಂದೆ ಅವರು ಬರುವವರೆಗೆ ನಾವು ವೇಟ್ ಮಾಡ್ತೀವಿ. ಎಲ್ಲೇ ನಮ್ಮನ್ನ ಕೂಡಿಸ್ಲಿ, ಎಲ್ಲೇ ನಮ್ಮನ್ನ, ಯಾಕಂದರೆ ನಾವು ಪದೇ ಪದೇ ಬರಲಿಕ್ಕೆ 500 ಕಿಲೋಮೀಟ್ರ್ ಬರೋಕ್ಕಾಗಲ್ಲ. ನಾವೆಲ್ಲ ಬರಗಾಲದಲ್ಲಿ ಕಷ್ಟದಲ್ಲಿದ್ದೇವೆ, ಇಲ್ಲಿ ಬರಬೇಕಾದ್ರೆ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಅವ್ರು ಎಲ್ಲಿ ಕೊಡ್ತಾರೆ, ಅವ್ರು ಬರೋವರೆಗೆ ವೇಟ್ ಮಾಡ್ತೀವಿ. ಇನ್ನೊಂದು ಕಡೆ ದೇಶದ ಬೆನ್ನೆಲುಬು ರೈತರು ಅನ್ನೋ ಮಾತುಗಳು ಈ ಒಂದು ಪಕ್ಷದ ವಿಚಾರಗಳಲ್ಲಿ ಮತ್ತೆ ಈ ಥರ ಎಷ್ಟು ಸರಿ ಹಿಂಗೆ ಸತಾಯಿಸುವಂಥ ಮಾತುಗಳು ಅಂತ ಹೇಳಿ ಒಂದು ಕಡೆಗೆ ಓಟು ಕೊಟ್ಟಂಥವ್ರಿಗೆ ಇದು ಒಂಥರ ಪಾಠ, ನಮಗೆ ಇದು ಒಂದು ಬೆಳವಣಿಗೆ. ಇವತ್ತ ರೈತ ಬಿಕಾರಲ್ಲ, ಭಿಕ್ಷಕಲ್ಲ, ನಾವು ಇಡೀ ಜಗತ್ತನ್ನು ಸಲ್ಲುತ್ತೀವಿ. ಇವತ್ತು ಸಲ್ಲುವಂಥ ಶಕ್ತಿ ರೈತರ ಕಡೆಗಿದೆ. ಅವರು ಏನೋ ಒಂದು ರೈತರ ಮೇಲೆ ಬೇಜವಾಬ್ದಾರಿ ಅಂತ ನಡ್ಕೊತಾರ, ಆ ನಾಡಿನ ಜನ ನೋಡ್ತಾರೆ, ನಾಡಿನ ಜನ ಉತ್ತರ ಕೊಡ್ತಾರೆ, ನಾಡಿನ ಜನ ರೈತರು ಒಗ್ಗಟ್ಟಾಗ್ತಾರೆ. ಅದ್ರ ಬಗ್ಗೆ ಮುಂದೆ ತೀರ್ಮಾನ ಅವ್ರು ತಗೋತಾರೆ ಅನ್ನೋಂಥದ್ದು. ಇದಿಷ್ಟೇನು ಹೋರಾಟಗಾರ ವೀರೇಶ್ ಅವರು ಮತ್ತು ನಮಗೆ ಮುಂದಿನ ನಡೆ ನಮ್ಮ ನ್ಯಾಯ ಸಿಕ್ಕವ್ರಿಗೆ ಹೋರಾಟ ಮಾಡ್ತೀವಿ, ಎಲ್ಲೊಂದು ಕಡೆ ಓಟ್ ಕೊಟ್ಟಿದ್ದಕ್ಕೆ ಇದು ನಮಗೆ ಪಾಠ ಅನ್ನೋ ಮಾತುಗಳು ಮತ್ತೆ ಮನದಾಳದ ಮಾತುಗಳು ಸಹ ಹೇಳ್ತಾರಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಸುನಿಲ್, TV9 ಬೆಂಗಳೂರು.